ನಮಸ್ಕಾರ ಎಲ್ಲರಿಗೂ. ನಾವೆಲ್ಲಾದ್ರೂ ಕೇಳಿದೇನೋ ರಾಷ್ಟ್ರಪತಿ ಎಲೆಕ್ಷನ್ ನಲ್ಲಿ ಇವಿಎಂ ನ ಬಳಕೆ ಆಕತ್ತೇನ ಅಂತ. ರಾಷ್ಟ್ರಪತಿಯ ಎಲೆಕ್ಷನ್ ನಲ್ಲಿ ಇವಿಎಂ ಬಳಕೆ ಮಾಡ್ತಾರೇನ ಅಂತ ಕೇಳಿರೇನ? ಇಲ್ಲ. ರಾಷ್ಟ್ರಪತಿ ಎಲೆಕ್ಷನ್ ನಲ್ಲಿ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ. ಬ್ಯಾಲೆಟ್ ಪೇಪರ್ ಯಾಕೆ ಹಿಂಗೆ ಬ್ಯಾಲೆಟ್ ಪೇಪರ್ ಯೂಸ್ ಮಾಡತ್ ಹೇಳಿದವ್ರು ಯಾರು? ಮೊದಲು ಎಂ ಎಲ್ ಎ ಮತ್ತು MP ಎಲೆಕ್ಷನ್ ಗಳಲ್ಲಿಯೂ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಿದ್ರು. ಈಗ ತೆಗೆದು ಇವಿಎಂ ಮಷಿನ್ ಯೂಸ್ ಮಾಡಕತ್ತಾರೆ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಅಂತೇಳಿ ಇದನ್ನ ಯೂಸ್ ಮಾಡಕತ್ತಾರೆ. ಹೌದಾ? ಎಲ್ಲರದು ಹೆಸರು ಇರ್ತೈತಿ, ಚಿಹ್ನೆಗಳು ಇರ್ತವೆ. ನೀವು ಯಾರಿಗೆ ಓಟ್ ಹಾಕ್ಬೇಕೈತಿರಿ ಅವ್ರ ಮುಂದಿನ ಬಟನ್ ನೋಡಿದ್ರೆ ನೀವು ಅವರಿಗೆ ಓಟ್ ಹಾಕಿದಂಗನೆ ಅಂತೇಳಿ ಅದು ಓಟ್ ಎಂಟ್ರಿ ಆಕೈತೆ ಅದ್ರಾಗೆ. ಹೌದಾ? ಈ ರೀತಿ ಸಿಸ್ಟಮ್ ಈಗಿದೆ MLA MP ಎಲೆಕ್ಷನ್ಗಳಲ್ಲಿ. ಆದ್ರೆ ರಾಷ್ಟ್ರಪತಿಯ ಎಲೆಕ್ಷನ್ಗಳಲ್ಲಿ ಈಗೂ ಏನ್ ಮಾಡ್ತಾರೆ ಅಂತಂದ್ರೆ ಬ್ಯಾಲೆಟ್ ಪೇಪರ್ ಅನ್ನ ಯೂಸ್ ಮಾಡ್ತಾರೆ. ಯಾಕಂತೇಳಿ ವಿಚಾರ ಮಾಡಿರೇನು? ಯಾಕಂದ್ರೆ ಆರ್ಟಿಕಲ್ 55 ಹೇಳ್ತೈತಿ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ರಿ ಅಂತೇಳಿ. ಆರ್ಟಿಕಲ್ 55 ಸಂವಿಧಾನದ ಕಲಂ 55 ಹೇಳ್ತೈತಿ ಏನು ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ರಿ ಅಂತೇಳಿ. ಹಂಗಾದ್ರ ಆರ್ಟಿಕಲ್ 55 ಏನೇನ್ ಹೇಳ್ತೈತಿ ಅಂತೇಳಿ ಇವತ್ತು ಕ್ಲಿಯರ್ ಆಗಿ ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ 52 ಹೇಳ್ತೈತಿ ಭಾರತಕ್ಕೊಬ್ರು ರಾಷ್ಟ್ರಪತಿ ಬೇಕು ಅಂತೇಳಿ. ಆರ್ಟಿಕಲ್ 53 ಹೇಳ್ತೈತಿ ಅವರ ಕಾರ್ಯಾಂಗೀಯ ಕಾರ್ಯಗಳು ಏನು ಅಂತೇಳಿ. ಆರ್ಟಿಕಲ್ 54 ಹೇಳ್ತೈತಿ ಅವ್ರ ಎಲೆಕ್ಷನ್ಗೆ ಯಾರು ಓಟ್ ಹಾಕ್ಬೇಕು ಅಂತೇಳಿ. ಆರ್ಟಿಕಲ್ 55 ಹೇಳ್ತೈತಿ ಹೆಂಗ್ ಕೌಂಟ್ ಮಾಡ್ಕೋಬೇಕು ಅದನ್ನ, ಓಟನ್ನ ಹೆಂಗ್ ಕೌಂಟ್ ಮಾಡಬೇಕು ಅನ್ನೋದನ್ನ ಆರ್ಟಿಕಲ್ 55 ಹೇಳ್ತೈತಿ. ದ ಮ್ಯಾನರ್ ಆಫ್ ದಿ ಪ್ರೆಸಿಡೆಂಟ್ ಎಲೆಕ್ಷನ್ ಶುಡ್ ಬಿ ಡಿಕ್ಲೇರ್ಡ್ ಬೈ ದಿ ಆರ್ಟಿಕಲ್ 55. ಏನು ಆರ್ಟಿಕಲ್ 55 ಎಲೆಕ್ಷನ್ ಯಾವ ರೀತಿ ನಡಿಬೇಕು, ಸೀಕ್ರೆಟ್ ಬ್ಯಾಲೆಟ್ ಇವಿಎಂ ಥ್ರೂ ನಡಿಬೇಕು ಏನೈತಿ ಅಂತ. ಓಪನ್ ಬ್ಯಾಲೆಟ್, ಇಲ್ಲಿ ಸೀಕ್ರೆಟ್ ಬ್ಯಾಲೆಟ್ ಬಗ್ಗೆ ಹೇಳ್ತಾರೆ. ಸೀಕ್ರೆಟ್ ಬ್ಯಾಲೆಟ್ ಪೇಪರ್ ಮೂಲಕ ರಾಷ್ಟ್ರಪತಿ ಎಲೆಕ್ಷನ್ ನಡಿಬೇಕು ಅಂತೇಳಿ ಆರ್ಟಿಕಲ್ 55 ಹೇಳ್ತೈತಿ. ಹಂಗಾದ್ರೆ ಆರ್ಟಿಕಲ್ 55 ಏನ್ ಹೇಳ್ತೈತಿ ಅನ್ನೋದ್ರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇವತ್ತು. ಆರ್ಟಿಕಲ್ 55 ಸಬ್ ಕ್ಲಾಸ್ 1. ಆರ್ಟಿಕಲ್ 55 ಏನ್ ಹೇಳ್ತೈತಿ ತಿಳಿದ್ವಿ? ಮ್ಯಾನರ್ ಆಫ್ ದಿ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್, ರಾಷ್ಟ್ರಪತಿಯ ಚುನಾವಣೆಯ ಪದ್ಧತಿ ಬಗ್ಗೆ, ಯಾವ ರೀತಿ ಚುನಾವಣೆ ನಡಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತೈತಿ. ಹೌದಾ? ಚುನಾವಣೆಗೆ ಯಾರು ಅರ್ಹರು ಅನ್ನೋದು ಆರ್ಟಿಕಲ್ 54 ಹೇಳ್ತೈತಿ. ಆರ್ಟಿಕಲ್ 55 ಯಾವ ರೀತಿ ಚುನಾವಣೆ ನಡಿಬೇಕು ಅನ್ನೋದನ್ನ ಹೇಳ್ತೈತಿ. ಅದ್ರಾಗ ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂದ್ರೆ, ಯಾಸ್ ಪರ್ ಆಸ್ ಪ್ರಾಕ್ಟಿಕೇಬಲ್ ದೇರ್ ಶಾಲ್ ಬಿ ಯೂನಿಫಾರ್ಮಿಟಿ ಇನ್ ದಿ ಸ್ಕೇಲ್ ಆಫ್ ರೀಪ್ರೆಸೆಂಟೇಷನ್ ಆಫ್ ದಿ ಡಿಫರೆಂಟ್ ಸ್ಟೇಟ್ ಅಟ್ ದಿ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್. ಹಿಂಗಂದ್ರೆ ಏನು ಅಂತ ಕೇಳಿದ್ರೆ, ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಪ್ರಾಯೋಗಿಕವಾಗಿರುವಂತೆ, ಯಾಸ್ ಪರ್ ಆಸ್ ಪ್ರಾಕ್ಟಿಕೇಬಲ್, ಎಷ್ಟು ಸಾಧ್ಯವೋ ಅಷ್ಟು ಪ್ರಾಯೋಗಿಕವಾಗಿರುವಂತೆ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಯೋಗಿಕವಾಗಿರುವಂತೆ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಬೇರೆ ಬೇರೆ ರಾಜ್ಯಗಳ ಪ್ರಾತಿನಿಧಿತ್ವ ಒಂದೇ ತೆರನಾಗಿರುವಂತೆ ನೋಡಿಕೊಳ್ಳಬೇಕು. ಏನು? ಈಗ ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿಯ ಚುನಾವಣೆ ನಡೆದಿರ್ತೈತಿ. ಕರ್ನಾಟಕದಿಂದ 224 MLAಗಳು ಓಟ್ ಹಾಕ್ತಾರೆ. ಆಮೇಲೆ 28 MPಗಳು ಓಟ್ ಹಾಕ್ತಾರೆ. ಹೌದಾ? ಆಮೇಲೆ 12 ಜನ ಸದಸ್ಯರು, ರಾಜ್ಯಸಭೆ ಸದಸ್ಯರು ಓಟ್ ಹಾಕ್ತಾರೆ. ಟೋಟಲಿ ಕರ್ನಾಟಕದಿಂದ 22, 12, 40, ಇದು 264 ಜನ ಓಟ್ ಹಾಕ್ತಾರೆ ಕರ್ನಾಟಕದಿಂದ. ಆದ್ರೆ ಉತ್ತರ ಪ್ರದೇಶದಿಂದ 400 ಜನ, ಸಮಥಿಂಗ್ ಮೋರ್ ಆರ್ ಲೆಸ್ 400 ಜನ MLAಗಳು ಅದಾರೆ ಉತ್ತರ ಪ್ರದೇಶದಿಂದ. MPಗಳು 80 ಜನ ಅದಾರೆ. ರಾಜ್ಯಸಭೆ ಸದಸ್ಯರನ್ನ ಇನ್ನ ಕೌಂಟ್ ಮಾಡಿಲ್ಲ. ಲೋಕಸಭೆ ಸದಸ್ಯರು 80 ಜನ. ರಾಜ್ಯಸಭೆಗೆ ಕಡಿಮೆ ಅಂದ್ರೆ ಒಂದು 50 ಅಂತ ತಿಳ್ಕೊಳ್ಳೋಣ. ಎಷ್ಟಾಯ್ತು? 130, 400, 530 ಓಟ್ ಆಯ್ತು ಇಲ್ಲಿ. ಅಂದ್ರೆ ಉತ್ತರ ಪ್ರದೇಶಕ್ಕೊಂದು ವೇಟ್ ಬೇರೆ ಆಯ್ತು, ಕರ್ನಾಟಕಕ್ಕೊಂದು ಓಟಿನ ವೇಟ್ ಬೇರೆ ಆಯ್ತು. ಇಲ್ಲಿ ಉತ್ತರ ಪ್ರದೇಶದವರು ಒಂದು ಸೈಡ್ ಓಟ್ ಹಾಕಿದ್ರು ಅಂತಂದ್ರೆ ರಾಷ್ಟ್ರಪತಿ ಎಲೆಕ್ಷನ್ ಅಲ್ಲಿ ಗೆದ್ದು ಬರ್ತಾರೆ. ಹಿಂಗ ಆಗಬಾರ್ದು ಅಂತೇಳಿ ಬೇರೆ ಬೇರೆ ರಾಜ್ಯಗಳ ರೀಪ್ರೆಸೆಂಟೇಷನ್, ಪ್ರಾತಿನಿಧಿತ್ವ ಒಂದೇ ಆಗಿರಬೇಕು ಅಂತೇಳಿ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತೈತಿ. ಯಾವುದು? ಆರ್ಟಿಕಲ್ 55 ಸಬ್ ಕ್ಲಾಸ್ 1. ಈ ರೀತಿ ವೇರಿಯೇಷನ್ ಆಗಬಾರ್ದು. ಯಾವ ರೀತಿ? ರಾಷ್ಟ್ರಪತಿಯ ಚುನಾವಣೆಯಲ್ಲಿ ರಾಜ್ಯಗಳ ಪ್ರಾತಿನಿಧಿತ್ವ ವೇರಿಯೇಷನ್ ಆಗಬಾರ್ದು. ವೇರಿಯೇಷನ್ ಆಯ್ತು ಅಂತಂದ್ರೆ ಏನಾಯ್ತು? ಡೆಮೋಕ್ರೆಟಿಕ್ ಇಂಬ್ಯಾಲೆನ್ಸ್ ಆಗ್ತೈತಿ, ಪ್ರಜಾಪ್ರಭುತ್ವದ ಅಪಮಾನ ಆದಂಗ ಆಕೈತಿ. ಹೆಂಗ ಅಂತ ಕೇಳಿದ್ರೆ, ಯಾರ ಜನಸಂಖ್ಯೆ ಜಾಸ್ತಿ ಇರತೈತೋ ಅವರ ಪ್ರತಿನಿಧಿತ್ವ ಜಾಸ್ತಿ ಆಗಿಬಿಡ್ತೈತಿ. ಅಂದ್ರೆ ಉತ್ತರ ಪ್ರದೇಶದ ಜನಸಂಖ್ಯೆ ಜಾಸ್ತಿ, ಹೀಗಾಗಿ MLA ಸೀಟ್ಗಳು ಜಾಸ್ತಿ, MP ಸೀಟ್ಗಳು ಜಾಸ್ತಿ. ಅವ್ರು ಒಂದ್ ಸೈಡ್ ಓಟ್ ಹಾಕಿದ್ರು ಅಂತಂದ್ರೆ ನಿನ್ನ ರೀಪ್ರೆಸೆಂಟೇಷನ್ ಎಲ್ಲಿರುತ್ತೆ? ಕಡಿಮೆ ಜನಸಂಖ್ಯೆ ಹೊಂದಿರತಕ್ಕಂಥ ರಾಜ್ಯಗಳ ಪ್ರಾತಿನಿಧಿತ್ವ ಎಲ್ಲಿರ್ತೈತಿ? ಈಗ ಆಗಬಾರ್ದು ಅಂತೇಳಿ ಏನ್ ಮಾಡ್ತಾರೋ ಅಂತಂದ್ರೆ ಯೂನಿಫಾರ್ಮಿಟಿ ಬರಬೇಕು, ಒಂದೇ ತೆರನಾಗಿರ್ತಕ್ಕಂಥ ಅವರ ಓಟಿನ ಮೌಲ್ಯ ಇರಬೇಕು. ಅದಕ್ಕೆ ಓಟಿನ ಮೌಲ್ಯವನ್ನು ಕ್ಯಾಲ್ಕುಲೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಆರ್ಟಿಕಲ್ 55 ಸಬ್ ಕ್ಲಾಸ್ 2 ಹೇಳ್ತೈತಿ. ಫಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಒಂದೇ ತೆರನಾಗಿರುವಂತೆ ನೋಡ್ಕೋಬೇಕು ಅಂತ ಹೇಳ್ತೈತಿ. ಯೂನಿಫಾರ್ಮಿಟಿ ಇನ್ ದಿ ವೇರಿಯಸ್ ಸ್ಟೇಟ್ಸ್ ಇನ್ ದ ರೀಪ್ರೆಸೆಂಟೇಷನ್ ಆಫ್ ದಿ ಪ್ರೆಸಿಡೆಂಟ್ ಎಲೆಕ್ಷನ್ ಅಂತೇಳಿ ಬರೀತಾರೆ ಅವರು. ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಪ್ರತಿನಿಧಿಸುವಾಗ ಎಲ್ಲ ರಾಜ್ಯಗಳ ಓಟಿನ ಮೌಲ್ಯ ಒಂದೇ ತೆರನಾಗಿರುವಂತೆ ನೋಡ್ಕೋಬೇಕು ಅಂತ ಹೇಳಿ. ಹೌದಾ? ಇದು ಒಂದನೇದ್ದು.
ಉತ್ತರ ಪ್ರದೇಶಕ್ಕೆ ಒಂದು ಬೇರೆ, ಮಹಾರಾಷ್ಟ್ರಕ್ಕೆ ನಮ್ಗಿಂತ ಜಾಸ್ತಿ ಜನಸಂಖ್ಯೆ ಐತಿ, ನಮ್ಗಿಂತ ಜಾಸ್ತಿ MLA ಹಿಂಗಾದ್ರೆ ಅವ್ರ ಓಟಿನ ಮೌಲ್ಯನೂ ಬೇರೆ. ಅಂದ್ರೆ ಯಾವುದೋ ಒಂದು 2 ರಾಜ್ಯಗಳು ಜಾಸ್ತಿ ಇದ್ದ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ 2 ರಾಜ್ಯಗಳು ಒಂದೇ ತೆರನಾಗಿ ವೋಟ್ ಮಾಡಿದ್ವು ಅಂತಂದ್ರೆ ಆ ಯಾರಿಗೆ ವೋಟ್ ಮಾಡಿರ್ತಾರಲ್ಲ ಆ ರಾಷ್ಟ್ರಪತಿಗೆ ಬರ್ತಾರೆ. ಅಲ್ಲಿ ಫೆಡರಲ್ ಸಿಸ್ಟಮ್ ಅನ್ನ ಇಂಬ್ಯಾಲೆನ್ಸ್ ಆಗ್ತೈತಿ. ಫೆಡರಲ್ ಸಿಸ್ಟಮ್ ಅಂದ್ರೆ ಸಂಯುಕ್ತ ಸರ್ಕಾರದ ಬ್ಯಾಲೆನ್ಸ್ ಬಿಗಡಾಯಿಸ್ತೈತಿ. ಈಗ ಕರ್ನಾಟಕಕ್ಕೂ ನಾವು ಭಾರತದ ಒಕ್ಕೂಟದಲ್ಲಿ ಇರ್ತೀವಿ, ಕರ್ನಾಟಕದವರು. ಮಹಾರಾಷ್ಟ್ರದವರು ಭಾರತದ ಒಕ್ಕೂಟದಲ್ಲಿ ಇರ್ತಾರೆ, ಉತ್ತರ ಪ್ರದೇಶದವರು ಭಾರತದ ಒಕ್ಕೂಟದಲ್ಲಿ ಇರ್ತಾರೆ. ಈಗ ಪದೇ ಪದೇ ಉತ್ತರ ಪ್ರದೇಶದ ವ್ಯಕ್ತಿನೇ ರಾಷ್ಟ್ರಪತಿ ಆದಂದ್ರೆ ಯಾಕಂದ್ರೆ ಉತ್ತರ ಪ್ರದೇಶದ ಒನ್ ಸೈಡ್ ವೋಟ್ ಮಾಡ್ಬಿಡ್ತಾರೆ. ಬಿಕಾಸ್ ಆಫ್ ವಾಟ್? ದ ಉತ್ತರ ಪ್ರದೇಶ ಹ್ಯಾಸ್ ದಿ ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ದೆನ್ ಅದರ್ ಸ್ಟೇಟ್ಸ್. ಹೆನ್ಸ್ ದಿ ಮ್ಯಾಕ್ಸಿಮಮ್ ನಂಬರ್ ಆಫ್ MLAs ಆರ್ ಪ್ರೆಸೆಂಟ್ ಇನ್ ಉತ್ತರ ಪ್ರದೇಶ್. ಅವ್ರು ಒನ್ ಸೈಡ್ ವೋಟ್ ಹಾಕಿದ್ರು ಅಂತಂದ್ರೆ ಮುಗಿದೋಯ್ತಲ್ಲ, ಗೆದ್ಬಿಡ್ತಾರೆ. ಅದಕ್ಕೆ ನಿನ್ನ ರಿಪ್ರೆಸೆಂಟೇಷನ್ ಎಲ್ಲಿ ಹೋಯ್ತು? ನಾನು ಭಾರತದಾಗಿದ್ದು ನಾನು ಕರ್ನಾಟಕದ ರಿಪ್ರೆಸೆಂಟೇಷನ್ ಅನ್ನು ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ನಾವು MLA MP ಗಳು ಏನ್ ಮಾಡಬೇಕು? ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ವೋಟಿನ ಮೌಲ್ಯವನ್ನ ನಿರ್ಧಾರ ಮಾಡ್ತಾರೆ. ವ್ಯಾಲ್ಯೂ ಆಫ್ ದಿ ವೋಟ್ ವಿಚ್ ಶುಡ್ ಬಿ ಡಿಟರ್ಮೈನ್ಡ್. ಅದನ್ನ ಹೆಂಗೆ ಡಿಟರ್ಮೈನ್ಡ್ ಮಾಡಬೇಕು, ಹೆಂಗೆ ನಿರ್ಧಾರ ಮಾಡಬೇಕು ಅಂತೇಳಿ ಆರ್ಟಿಕಲ್ 55(2) ಹೇಳ್ತೈತಿ. ದೇರ್ ಇಸ್ ಅನ್ ಪ್ರೊಸೀಜರ್ ಟು ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ದಿ ವೋಟ್ ಆಫ್ ಎವ್ರಿ MLA ಅಂಡ್ MPs. ಪ್ರತಿಯೊಬ್ಬ MLA ಮತ್ತು MP ಓಟಿನ ಮೌಲ್ಯವನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ದೇರ್ ಇಸ್ ಅನ್ ಪ್ರೊಸೀಜರ್, ಒಂದು ಪ್ರೊಸೀಜರ್ ಇದೆ. ಅದ್ರ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತೇಳಿ ಇಲ್ಲಿ ಬರೀತಾರೆ ಆರ್ಟಿಕಲ್ 55(2) ಏನಂತೇಳಿ ನೋಡೋಣ. ಬರೀತಾರೆ ನೋಡಿ. ಫಾರ್ ದಿ ಪರ್ಪಸ್ ಆಫ್ ಸೆಕ್ಯೂರಿಂಗ್ ಸಚ್ ಎ ಯೂನಿಫಾರ್ಮಿಟಿ, ಒಂದೇ ತೆರನಾಗಿರ್ತಕ್ಕಂಥ ಓಟಿನ ಮೌಲ್ಯವನ್ನು ಹೊಂದುವ ಸಲುವಾಗಿ, ರಕ್ಷಣೆ ಮಾಡುವ ಸಲುವಾಗಿ ಫಾರ್ ದಿ ಪರ್ಪಸ್ ಅಂತ ಬರೀತಾರೆ. ಅದಕ್ಕೆ ಏನ್ ಮಾಡ್ತಾರೋ ಅಮಂಗ್ ದ ಸ್ಟೇಟ್ಸ್ ಇಂಟರ್ಸೇ. ಅಮಂಗ್ ದ ಸ್ಟೇಟ್ ಇಂಟರ್ಸೇ ಅಂದ್ರೆ ರಾಜ್ಯಗಳ ಒಳಗನೆ ಯೂನಿಫಾರ್ಮಿಟಿ ಇರಬೇಕು, ಆಸ್ ವೆಲ್ ಆಸ್ ಪೇರಿಟಿ ಬಿಟ್ವೀನ್ ದಿ ಸ್ಟೇಟ್ಸ್. ಆಮೇಲೆ ರಾಜ್ಯದ ಮಧ್ಯನೂ ಒಂದೇ ತೆರನಾಗಿರ್ತಕ್ಕಂಥ ಸಮಾನತೆ ಇರಬೇಕು ಆಸ್ ಅ ಹೋಲ್. ಅಂಡ್ ದ ನೇಷನ್, ದ ನಂಬರ್ ಆಫ್ ದಿ ವೋಟ್ ವಿಚ್ each elected member of the parliament and legislative assembly of the each state is entitled to cast at such a election shall be determined in the following. ಏನು ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್. ಈಗ ಹುಬ್ಳಿ ಕಾನ್ಸ್ಟಿಟ್ಯೂಷನ್ ಅದು ಜನಸಂಖ್ಯೆ ಜಾಸ್ತಿ ಇರ್ತೈತಿ, ಆಮೇಲೆ ಹಾವೇರಿ ಕಾನ್ಸ್ಟಿಟ್ಯೂಷನ್ ಜನಸಂಖ್ಯೆ ಕಡಿಮೆ ಇರ್ತೈತಿ. ಹೀಗಾಗಿ ಇವುಗಳ ಮಧ್ಯನೂ ಕೂಡ ತಾರತಮ್ಯ ಆಗಬಾರ್ದು. ಹುಬ್ಳಿಯಲ್ಲಿರ್ತಕ್ಕಂಥ ಜನಸಂಖ್ಯೆ ಜಾಸ್ತಿ ರಿಪ್ರೆಸೆಂಟ್ ಮಾಡೋದು, ಹಾವೇರಿಯಲ್ಲಿರ್ತಕ್ಕಂಥ ಜನಸಂಖ್ಯೆ ಕಡಿಮೆ ರಿಪ್ರೆಸೆಂಟೇಷನ್ ಮಾಡೋದು, ಅವುಗಳ ಮಧ್ಯನೂ ತಾರತಮ್ಯ ಆಗಬಾರ್ದು. ಅಂದ್ರೆ ರಾಜ್ಯದ ಒಳಗಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ಗಳ ಮಧ್ಯನೂ ಕೂಡ ತಾರತಮ್ಯ ಆಗಬಾರ್ದು. ಆಮೇಲೆ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳ ಮಧ್ಯನೂ ಕೂಡ ಓಟಿನ ಮೌಲ್ಯಗಳಲ್ಲಿ ತಾರತಮ್ಯ ಮಾಡಬಾರ್ದು. ಆ ರೀತಿ ಏನ್ ಮಾಡಬೇಕು ಅಂತಂದ್ರೆ ಮೌಲ್ಯವನ್ನ ನಿರ್ಧಾರ ಮಾಡಬೇಕು. ಆ ಮೌಲ್ಯವನ್ನ ನಿರ್ಧಾರ ಮಾಡಕ್ಕೆ 2 ಫಾರ್ಮುಲಾಗಳನ್ನ ಹೇಳ್ತಾರೆ ಅವರು. ಅವು ಫಾರ್ಮುಲಾ ಯಾವುದು ಅಂತಂದ್ರೆ ನೋಡೋಣ. ಈಗ ಒಂದು ರಾಜ್ಯದ MLA ಓಟಿನ ಮೌಲ್ಯವನ್ನು ಹೆಂಗೆ ನಿರ್ಧಾರ ಮಾಡ್ತಾರೋ ಅಂತಂದ್ರೆ MLA ಓಟ್ ಅಂತೇಳಿ ಕನ್ಸಿಡರ್ ಮಾಡೋಣ. ಇದನ್ನ ಇಲ್ಲಿ ಒಂದು MLA ಓಟಿನ ಮೌಲ್ಯ, ಫಾರ್ ಎಕ್ಸಾಂಪಲ್ ಕರ್ನಾಟಕದ ತಿಳ್ಕೊಳ್ಳೋಣ. ಒಬ್ಬ MLA ಓಟಿನ ಮೌಲ್ಯ ಏನ್ ಮಾಡಬೇಕು? ಕರ್ನಾಟಕದ ಒಟ್ಟು ಜನಸಂಖ್ಯೆ 1971ರಲ್ಲಿರುವಂತೆ. ಯಾಕೆ 1971ರಲ್ಲಿರುವಂತೆ ಅಂತ ಹೇಳಿದ್ರೆ ನಿನ್ನಿನ ವಿಡಿಯೋದಲ್ಲಿ ಹೇಳ್ತೀನಿ, ಈಗೂ ಹೇಳ್ತೀನಿ, ಏನು ತೊಂದರೆ ಇಲ್ಲ. ಈಗ ಫಸ್ಟ್ ಫಾರ್ಮುಲಾ ಹೇಳ್ತೀನಿ. ಒಟ್ಟು ಜನಸಂಖ್ಯೆ 1971ರಲ್ಲಿರುವಂತೆ ಡಿವೈಡೆಡ್ ಬೈ ಒಟ್ಟು ವಿಧಾನಸಭೆಯ ಸೀಟ್ಗಳ ಸಂಖ್ಯೆ. ಒಟ್ಟು ವಿಧಾನಸಭೆಯ ಸಂಖ್ಯೆ ಡಿವೈಡೆಡ್ ಬೈ 1000, ಹೋಲ್ ಡಿವೈಡೆಡ್ ಬೈ 1000 ಇದೆ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ ಒಬ್ಬ MLA ಓಟಿನ ಮೌಲ್ಯ, ಈಗ ಕರ್ನಾಟಕದೊಳಗೆ 1971 ಒಂದು 10 ಲಕ್ಷ ಜನಸಂಖ್ಯೆ, ಫಾರ್ ಕನ್ಸಿಡರೇಷನ್ ಹೇಳಕತ್ತೀವಿ, ಲಗುನಿ ತಿಳಿಲಿ ಅಂತೇಳಿ ಒಂದು 10 ಲಕ್ಷ ಜನಸಂಖ್ಯೆ ಐತೆ ತಂದ್ಕೊಳ್ಳೋಣ. 10 ಲಕ್ಷ ಜನಸಂಖ್ಯೆ, ವಿಧಾನಸಭೆಯ ಸಂಖ್ಯೆ 200 ಐತಿ ಅಂತ ಅನ್ಕೊಳ್ಳೋಣ. ಹೋಲ್ ಡಿವೈಡೆಡ್ ಬೈ 1000. ಇದನ್ನ ಮಾಡಿದಾಗ ಆನ್ಸರ್ ಏನ್ ಬರ್ತೈತಿ? 1 MLA is equal to 10 lakh divided by 200 into 1 divided by 1000. ಇಲ್ಲಿಯೂ 3 ಪೂಜಿ, ಇಲ್ಲಿಯೂ 3 ಪೂಜಿ ಗೋವಿಂದ, ಇಲ್ಲೂ 2 ಪೂಜಿ, ಇಲ್ಲೂ 2 ಪೂಜಿ ಗೋವಿಂದ. 2 ಒಂದಲೇ 2 ಐದಲೇ ಅಂದ್ರೆ ಕರ್ನಾಟಕದ ಒಂದು MLA ಓಟಿನ ಮೌಲ್ಯ 5 ಅಂತ. ಹೌದಾ? ಅವ ಬೆಂಗಳೂರವರ ಇರ್ಲಿ, ಬೆಳಗಾವದವರ ಇರ್ಲಿ, ಹುಬ್ಬಳ್ಳಿಯವರ ಇರ್ಲಿ, ಧಾರವಾಡದವರ ಇರ್ಲಿ, ಮೈಸೂರವರ ಇರ್ಲಿ, ಮಂಗಳೂರವರ ಇರ್ಲಿ, ಎಲ್ಲವರ ಇರ್ಲಿ, ಅವನ MLA ಅವನ ಮೌಲ್ಯ ರಾಷ್ಟ್ರಪತಿಯ ಚುನಾವಣೆಗೆ 5 ಅಂತ ಅರ್ಥ. ನಾನು ಹೈಪೋಥೆಟಿಕಲ್ ಕಂಡೀಷನ್ ಹೇಳ್ತೀನಿ. ಯಾಕೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೋ ಅಂತಂದ್ರೆ ಬೆಳಗಾವದಾಗ ಜಾಸ್ತಿ ಜನಸಂಖ್ಯೆ ಐತಿ, ಹುಬ್ಬಳ್ಳಿ ಒಳಗೆ ಕಡಿಮೆ ಐತಿ. ನಮ್ಮದು ಓಟಿನ ಮೌಲ್ಯ ಜಾಸ್ತಿ ಇರಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಓಟಿನ ಮೌಲ್ಯ ಜಾಸ್ತಿ ಇರಲಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಓಟಿನ ಮೌಲ್ಯ ಜಾಸ್ತಿ ಇರಲಿ ಅಂತ ಜಗಳಾಡಬಾರ್ದು. ನೀವು ಎಲ್ಲರಿಗೂ ಕೂಡಿ ಒಂದ ಓಟಿನ ಮೌಲ್ಯ ಅಂದ್ರೆ ಕರ್ನಾಟಕದೊಳಗೆ 200 ಜನ MLAಗಳದಾರು ಅಂತಂದ್ರೆ ಒಂದು MLA ಓಟಿನ ಮೌಲ್ಯ 5 ಅಂತ ಆದ್ರೆ ಕರ್ನಾಟಕದ ಓಟಿನ ಮೌಲ್ಯ ಎಷ್ಟಾಕೈತಿ? 1000 MLAಗಳದಷ್ಟೇ ಇದು. ಹಂಗೆ MPದು ಕ್ಯಾಲ್ಕುಲೇಷನ್ ಮಾಡ್ತಾರೆ, ಅದಕ್ಕೂ ಮೆಥಡ್ ಬರೀತಾರೆ. ಆರ್ಟಿಕಲ್ 55(2) ಒಳಗೆ ಒಂದು ಮೆಥಡ್ ಬರೀತಾರೆ ಅವರು. ಏನಂತೇಳಿ? ಭಾರತದಲ್ಲಿರ್ತಕ್ಕಂಥ ಒಂದು MP ಓಟಿನ ಮೌಲ್ಯ ರಾಷ್ಟ್ರಪತಿಯ ಚುನಾವಣೆಗೆ ಅಂತೇಳಿ ಬರೀತೀವ. ಇನ್ನ ಇಲ್ಲಿ ಒಟ್ಟು MLAಗಳ ಓಟಿನ ಮೌಲ್ಯ, ಒಟ್ಟು MLAಗಳ ಓಟಿನ ಮೌಲ್ಯ ಡಿವೈಡೆಡ್ ಬೈ ಒಟ್ಟು MP ಗಳ ಸಂಖ್ಯೆ, ಒಟ್ಟು MP ಗಳ ಸಂಖ್ಯೆ.
ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕದ 1,000 ಓಟಿನ ಮೌಲ್ಯ ಅಂತೇಳಿ ಆಗಲೇ ಹೇಳಿದ್ವಿ ಟೋಟಲ್ ಆಗಿ. ಹಂಗ ಮಹಾರಾಷ್ಟ್ರದ 2,000 ತಿಳ್ಕೊಳ್ಳೋಣ, ಹಿಂಗೆ ಉತ್ತರ ಪ್ರದೇಶದ 3,000 ತಿಳ್ಕೊಳ್ಳೋಣ. ಟೋಟಲಿ ಎಷ್ಟಾಯ್ತು ಅಂದ್ರೆ 1,00,000 ಓಟಿನ ಮೌಲ್ಯ ಆಗೈತೆ ಅಂತ ತಿಳ್ಕೊಳ್ಳೋಣ. 1,00,000 ಓಟಿನ ಮೌಲ್ಯ. ಎಂಪಿಗಳ ಸಂಖ್ಯೆ ಎಷ್ಟೈತಿ ರಾಜ್ಯಸಭೆ ಮತ್ತು ಲೋಕಸಭೆ ಸೇರ್ಕೊಂಡು ಒಂದು 500 ಐತೆ ತಿಳ್ಕೊಳ್ಳೋಣ. ಕನ್ಸಿಡರೇಷನ್ 1970 ಹೇಳಕತ್ತೀವಿ. ಹೌದಾ? ಇಲ್ಲೂ 2 ಪೂಜೆ ಗೋವಿಂದ, ಇಲ್ಲೂ 2 ಪೂಜೆ ಗೋವಿಂದ. ಆದ್ರೆ 5 ಒಂದಲೇ 5 ಎರಡತ್ಲೆ 5 ಎರಡಲೆ ಅಂದ್ರೆ ಒಂದು ಎಂಪಿಯ ಓಟಿನ ಮೌಲ್ಯ 200 ಅಂದಂಗಾಯ್ತು. ಅಂದ್ರ ಇಡೀ ಎಲ್ಲಿ ಭಾರತದಲ್ಲಿರ್ತಕ್ಕಂಥ ಒಂದು ಎಂಪಿಯ ಓಟಿನ ಮೌಲ್ಯ 200. ಯೂನಿಫಾರ್ಮಿಟಿ ಶುಡ್ ಬಿ ಮೇಂಟೈನ್ಡ್ ಇನ್ ದಿ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್. ಹೌದಾ? ಕರ್ನಾಟಕದ ಒಂದು ಎಂಪಿಯ ಮೌಲ್ಯ 200. ಹಂಗ ಉತ್ತರ ಪ್ರದೇಶದ ಒಂದು ಎಂಪಿಯ ಮೌಲ್ಯನೂ ಕೂಡ 200. ಅರ್ಥ ಆಗತೈತೆ ನಾ ಹೇಳಿದ್ದು? ಈ ಎಂಪಿಯ ಮೌಲ್ಯ ಡಿಫ್ರೆನ್ಸ್ ಆಗಬಾರ್ದು ಅಂತ ಹೇಳಿನೇ ಏನ್ ಮಾಡ್ತಾರೋ ಅಂತಂದ್ರೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಮೆಥಡ್ ಟು ಬಿ ಕ್ಯಾಲ್ಕುಲೇಟೆಡ್. ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಬಿಕಾಸ್ ಆಫ್ ವಾಟ್? ನನ್ನ ಪ್ರಾತಿನಿಧಿಕ ರೀಪ್ರೆಸೆಂಟೇಷನ್ ಏನಿರಬೇಕು, ಪ್ರೊಪಾರ್ಷನಲ್ ರೀಪ್ರೆಸೆಂಟೇಷನ್ ಏನಿರಬೇಕು. ಪ್ರೊಪಾರ್ಷನಲ್ ರೀಪ್ರೆಸೆಂಟೇಷನ್ ಅಂತಂದ್ರೆ ಪ್ರಮಾಣಕ್ಕನುಗುಣವಾಗಿ ಪ್ರಾತಿನಿಧ್ಯತ್ವ ಇರಬೇಕು. ಹೌದಾ? ಇಲ್ಲಿ ಉತ್ತರ ಪ್ರದೇಶದವರಿಗೆ ಜಾಸ್ತಿ ಕೊಟ್ವಿ, ಆಮೇಲೆ ಮಧ್ಯಪ್ರದೇಶದವ್ರಿಗೆ ಕಡಿಮೆ ಕೊಟ್ವಿ, ಕರ್ನಾಟಕದವ್ರಿಗೆ ಜಾಸ್ತಿ ಕೊಟ್ವಿ, ಕೇರಳದವ್ರಿಗೆ ಕಡಿಮೆ ಕೊಟ್ವಿ ಅಂತಂದ್ರೆ ಈ ಫೆಡರಲ್ ಸಿಸ್ಟಮ್ ಅನ್ನ ಬಿಗಡಾಯಿಸಿದಂಗೆ ಆಕೈತಿ. ಫೆಡರಲ್ ಸಿಸ್ಟಮ್ ಹಾಳಾಕೈತಿ. ಹೌದಾ? ಇದು ಆಗಬಾರ್ದು ಅಂತೇಳಿ ಏನ್ ಮಾಡ್ತಾರೋ ಅಂತಂದ್ರೆ ಒಂದೇ ರೀತಿಯ ಓಟಿನ ಮೌಲ್ಯವನ್ನು ಮೇಂಟೈನ್ ಮಾಡ್ತಾರೆ. ಇನ್ನೊಂದು ಡೆಮಾಕ್ರೆಟಿಕ್ ಇಂಬ್ಯಾಲೆನ್ಸ್ ಆಗಬಾರ್ದು. ಪ್ರಜಾಪ್ರಭುತ್ವದ ಅಸಮತೋಲನ ಆಗಬಾರ್ದು. ಪ್ರಜಾಪ್ರಭುತ್ವ ಅಂದ್ರೆ ಎಲ್ಲ ಪ್ರಜೆಗಳಿಗೂ ಒಂದೇ ರೀತಿ ಅಧಿಕಾರ ಇರಬೇಕು. ಡೆಮಾಕ್ರೆಟಿಕ್ ಇಂಬ್ಯಾಲೆನ್ಸ್ ಆಗಬಾರ್ದು ಅಂತಾನು ಕೂಡ ಈ ರೀತಿ ಓಟಿನ ಮೌಲ್ಯವನ್ನು ನಿರ್ಧಾರ ಮಾಡ್ತಾರೆ. ಡೆಮಾಕ್ರೆಟಿಕ್ ಇಂಬ್ಯಾಲೆನ್ಸ್. ಆಮೇಲೆ ಸ್ಥಾನಿಕ ಪ್ರತಿನಿಧಿತ್ವವನ್ನ ಹೆಚ್ಚು ಕಡಿಮೆ ಮಾಡಬಾರ್ದು. ಸ್ಥಾನಿಕ ಪ್ರತಿನಿಧಿತ್ವ ಅಂದ್ರೆ ಕರ್ನಾಟಕದಿಂದ ಇಷ್ಟು ಜನ ಇಷ್ಟು ಕಡಿಮೆ ಓಟು, ಮಹಾರಾಷ್ಟ್ರದಿಂದ ಇಷ್ಟು ಕಡಿಮೆ ಓಟು, ಆ ರೀತಿ ಇರಬಾರ್ದು. ಎಲ್ಲರಿಗೂ ಒಂದೇ ರೀತಿ ಇರಬೇಕು. ಅದೇ ಆರ್ಟಿಕಲ್ 14 ಹೇಳ್ತೈತಿ. ಸಮಾನತೆ ಹಕ್ಕನ್ನ ಸಾರ್ತೈತಿ. ಅದನ್ನ ಮೇಂಟೈನ್ ಮಾಡೋ ಸಲುವಾಗಿ ಈ ರೀತಿನೂ ಮಾಡ್ತಾರೆ. ಸರ್ ಹಿಂಗ ಯಾಕೆ ಮಾಡ್ಬೇಕ್ರಿ ಅಂತ ಕೇಳಿದ್ರೆ ರಾಷ್ಟ್ರಪತಿಯವರ ಓಟ್ ಹಾಕೋರ ಸಂಖ್ಯೆ ಕಡಿಮೆ ಇರ್ತೈತಿ. ರಾಷ್ಟ್ರಪತಿಗೆ ಓಟ್ ಹಾಕೋರ ಸಂಖ್ಯೆ ಕಡಿಮೆ ಇರ್ತೈತಿ. ಒಬ್ಬ MLA ಗೆ ಓಟ್ ಹಾಕೋರ ಸಂಖ್ಯೆ ಕಡಿಮೆ ಅಂದ್ರೂ 2 ರಿಂದ 3 ಲಕ್ಷ ಇರ್ತೈತೆ ಅಂತ ಅನ್ಕೊಳ್ಳೋಣ. ಒಂದ್ MLA ಗೆ ಓಟ್ ಹಾಕೋರ ಸಂಖ್ಯೆ. ಇಡೀ ಭಾರತದಂದು ಎಲ್ಲಾ ಸೇರಿಸಿ ರಾಷ್ಟ್ರಪತಿಗೆ ಓಟ್ ಹಾಕೋರ ಸಂಖ್ಯೆ 1 ಲಕ್ಷಕ್ಕಿಂತ ಕಡಿಮೆ ಇರ್ತೈತಿ. ಕರ್ನಾಟಕದಿಂದ 224, 28 ಮತ್ತು 12 ಈ ಸೀಟ್ಗಳು. ಲೋಕಸಭೆಗೆ 28, ರಾಜ್ಯಸಭೆಗೆ 12, ಆಮೇಲೆ MLA ಗಳ ಸಂಖ್ಯೆ 220. ಟೋಟಲಿ 260 ಸಮೀಪ ಬರ್ತೈತೆ. ಹಂಗೆ ಮಹಾರಾಷ್ಟ್ರದೊಳಗೆ ಎಲ್ಲಾನು ಸೇರಿಸಿ 10,000 ಜಾಸ್ತಿ ಆಗೋದಿಲ್ಲ. ಓಟ್ ಹಾಕೋರು ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡೋರು 10,000 ಕಡಿಮೆ. ಹೌದಾ? ಈ ರೀತಿ ಇದ್ದಾಗ ಇವ್ರು ಕ್ಯಾಲ್ಕುಲೇಷನ್ ಮಾಡಕ್ಕೆ ಅನುಕೂಲ ಆಕೈತಿ. ಅದೇ MLA ಎಲೆಕ್ಷನ್ಗೆ ಈ ರೀತಿ ಏನಾದ್ರು ಕ್ಯಾಲ್ಕುಲೇಷನ್ ಮಾಡ್ಕೋತ ಹೊಂಟ್ರಿ ಅಂತಂದ್ರೆ 10 ವರ್ಷ ಪೂರ್ತಿ ಬರೀ ಕ್ಯಾಲ್ಕುಲೇಷನ್ ಮಾಡೋದಕ್ಕೈತೆ. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ MLA ಎಲೆಕ್ಷನ್ ಅಲ್ಲಿ ಫಸ್ಟ್ ಪಾಸ್ ಟು ದಿ ಪೋಸ್ಟ್ ಅಂತೇಳಿ ಒಂದು ಸಿಸ್ಟಮ್ ಬರ್ತೈತಿ. ಯಾರು ಚುನಾವಣೆಯಲ್ಲಿ ನಿಂತಿರ್ತಾರೋ ಅವರಿಗೆ ಚುನಾವಣೆಯಲ್ಲಿ ಮತ ಬಿದ್ದಿರೋ ಮತದಲ್ಲಿ ಯಾರು ಹೆಚ್ಚಿಗೆ ಮತವನ್ನ ಪಡೆದಿರ್ತಾರೋ ಅವ್ರಿಗೆ ಗೆದ್ದಂಗೆ ಅಂತೇಳಿ. ಈಗ ಒಂದು 5 ಜನ ಎಲೆಕ್ಷನ್ ನಿಂತಾರೆ. 5 ಮಂದಿ ಒಳಗ ಒಬ್ಬಂಗೆ 8,000 ಬಿದ್ದಾವೆ, ಒಬ್ಬಂಗೆ 5,000 ಬಿದ್ದಾವೆ, ಒಬ್ಬಂಗೆ 500 ಬಿದ್ದಾವೆ. ಈ ರೀತಿ ಬಿದ್ದಾಗ ಯಾರು ಹೆಚ್ಚಿಗೆ ಮತವನ್ನ ಪಡೆದಿರ್ತಾರೋ 8,000 ಮತವನ್ನ ಪಡೆದಿರ್ತಾರೋ ಅವ್ರಿಗೆ ಗೆದ್ದಂಗ. ಆದ್ರೆ ರಾಷ್ಟ್ರಪತಿ ಚುನಾವಣೆ ಈ ಅಬ್ಸಲ್ಯೂಟ್ ಮೆಜಾರಿಟಿಯ ಮೇಲೆ ನಡೆದೈತಿ. ಅಬ್ಸಲ್ಯೂಟ್ ಮೆಜಾರಿಟಿ ಮೇಲೆ, ಪರಿಪೂರ್ಣ ಬಹುಮತದ ಆಧಾರದ ಮೇಲೆ ಚುನಾವಣೆ ನಡೆದೈತಿ. ಅಂತಂದ್ರೆ ಈ ಎಲ್ಲ ಮೌಲ್ಯಗಳನ್ನು ಕ್ಯಾಲ್ಕುಲೇಟ್ ಮಾಡಿದಾಗ 50% ಪ್ಲಸ್ 1%, ಒಂದು ಮತ ಜಾಸ್ತಿ ಬೀಳಬೇಕು. ಅಂದ್ರೆ ಅಬ್ಸಲ್ಯೂಟ್ ಮೆಜಾರಿಟಿ ಅಂತಂದ್ರೆ ಮತಗಳಲ್ಲಿ 50% ಓಟನ್ನ ಪಡಿಬೇಕು, ಪ್ಲಸ್ 1 ಜಾಸ್ತಿ ಪಡ್ಕೊಂಡಿರ್ಬೇಕು. ಅಂದ್ರೆ 100 ಓಟ್ ಅದಾವು ಅಂತಂದ್ರೆ 51 ಓಟ್ ಅವ್ರಿಗೆ ಬೀಳಬೇಕು ರಾಷ್ಟ್ರಪತಿಗೆ. ಅಲ್ಲಿ ತನಕ ಇದನ್ನ ಕೌಂಟ್ ಮಾಡ್ಬೇಕಾಗೈತೆ. ಅದಕ್ಕೆ ರಾಷ್ಟ್ರಪತಿಯ ಚುನಾವಣೆಯನ್ನ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ ಕರೀತಾರೆ. ವೋಟ್ ಸಿಸ್ಟಮ್ ಅಂತ ಕರೀತಾರೆ. ಏನು? ಏಕಮತ ವರ್ಗಾವಣಾ ಪದ್ಧತಿ. ಪ್ರಾತಿನಿಧಿಕ ಪ್ರಾಶಸ್ತ್ಯದ ಆಧಾರದ ಮೇಲೆ ಏಕಮತ ವರ್ಗಾವಣಾ ಪದ್ಧತಿಯನ್ನು ರಾಷ್ಟ್ರಪತಿ ಚುನಾವಣೆಯಲ್ಲಿ ಬಳಸ್ತಾರೆ. ಕೇಳ್ತಾರೆ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಬಳಸುವ ಓಟಿನ ಸಿಸ್ಟಮ್ ಅನ್ನ ಏನಂತ ಕರಿತೀರಿ ಅಂತಂದ್ರೆ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಸಿಸ್ಟಮ್ ಅಂತ ಕರಿತೀವಿ. ಇದನ್ನ 55(3) ಕ್ಲಾರಿಫೈ ಮಾಡ್ತೈತಿ. ಇದಿರ್ಲಿ, ಅಲ್ಲಿ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಸಿಸ್ಟಮ್ ಅಂದ್ರೆ ಏನಂತ ಹೇಳ್ತೀನಿ. ಇದಿಷ್ಟು ಆರ್ಟಿಕಲ್ 55 ಕ್ಲಿಯರ್ ಮಾಡ್ತೈತಿ. ಏನಂತೇಳಿ? ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಇರಬೇಕು ಅಂತೇಳಿ. ಅದೇನಂತೇಳಿ ನೋಡೋಣ ಒಂದ್ ಸೆಕೆಂಡ್. ಆರ್ಟಿಕಲ್ 55 (3) ಕ್ಲಾರಿಫೈ ಮಾಡ್ತೈತಿ. ದ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಶಾಲ್ ಬಿ ಹೆಲ್ಡ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಸಿಸ್ಟಮ್ ಆಫ್ ಪ್ರೊಪಾರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ದಿ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತ. ಅಂಡ್ ದಿ ವೋಟಿಂಗ್ at such election ಶಾಲ್ ಬಿ ಸೀಕ್ರೆಟ್ ಬ್ಯಾಲೆಟ್. ಇಲ್ಲಿ ಕ್ಲಿಯರ್ ಮಾಡ್ತೈತಿ. ಏನು? ಸೀಕ್ರೆಟ್ ಬ್ಯಾಲೆಟ್ ಮೂಲಕ ಎಲೆಕ್ಷನ್ ನಡಿಬೇಕು. ಸೀಕ್ರೆಟ್ ಬ್ಯಾಲೆಟ್. ಮತ್ತೆ ಎಲೆಕ್ಷನ್ ಅನ್ನ ಹೆಂಗೆ ಕೌಂಟ್ ಮಾಡಬೇಕು ಅಂತಂದ್ರೆ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್. ಟ್ರಾನ್ಸ್ಫರಬಲ್ ವೋಟ್ ಸಿಸ್ಟಮ್ ಅಂತ ಕರಿತೀವಿ. ಹೌದಾ? ಏನು? ಏಕಮತ ವರ್ಗಾವಣಾ ಪದ್ಧತಿ ಮತ್ತು ಮುಚ್ಚಿದ ಬ್ಯಾಲೆಟ್ ಅನ್ನ. ಮುಚ್ಚಿದ ಬ್ಯಾಲೆಟ್ ಅಂದ್ರೆ ನೀನು ಓಪನ್ ಆಗಿ ಹೇಳಂಗಿಲ್ಲ. ವಿಪ್ ಜಾರಿ ಇಲ್ಲ ಇಲ್ಲಿ. ವಿಪ್ ಜಾರಿ ಮಾಡುವಂಗಿಲ್ಲ. ನೀ ಹಿಂಗ ವೋಟ್ ಮಾಡಂತೇಳಿ ಎಲ್ಲ ಪಕ್ಷಗಳ ನಾಯಕರು ಅವರ ಪಕ್ಷದ ಸದಸ್ಯರಿಗೆ ಹೇಳುವಂತಿಲ್ಲ. ಬಟ್ ನಿನ್ನ ವಿರುದ್ಧವಾಗಿ ನೀ ಏನಾದ್ರು ಕೆಲಸ ಮಾಡಕತ್ತಿದ್ರು ಅಂತ ನೀ ಅದನ್ನ ತೆಗಿಬಹುದು ಅವ್ರನ್ನ. ಅರ್ಥ ಆಗತೈತಿ? ಏನು?
ಸೀಕ್ರೆಟ್ ಬ್ಯಾಲೆಟ್ ಇದು, ಓಪನ್ ಬ್ಯಾಲೆಟ್ ಅಲ್ಲ. ಓಪನ್ ಬ್ಯಾಲೆಟ್ ಅದು ಯಾವಾಗ ನಡೀತೈತೆ ಅನ್ನೋದು ಹೇಳ್ತೀನಿ. ಓಪನ್ ಬ್ಯಾಲೆಟ್ ನಾನು ನಿನಗೆ ಓಟ್ ಹಾಕೇನಿ ಅಂತ ತೋರಿಸಿ ಓಟ್ ಹಾಕೋದು, ದಟ್ ಇಸ್ ಅನ್ ಓಪನ್ ಬ್ಯಾಲೆಟ್. ಇದು ನಾ ಯಾರಿಗೆ ಓಟ್ ಹಾಕೇನಿ ಅಂತ ತೋರಿಸೋದಿಲ್ಲ, ದಟ್ ಇಸ್ ಅನ್ ಸೀಕ್ರೆಟ್ ಬ್ಯಾಲೆಟ್. ಮೊನ್ನೆ ನೋಡಿರ್ಬೇಕು ನೀವು, ಯಾವ್ದು ಉಪರಾಷ್ಟ್ರಪತಿ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಅದಕ್ಕಿಂತ ಜಾಸ್ತಿ ತನ್ನ ಎಷ್ಟು ಮತಗಳದಾವೋ ಅದಕ್ಕಿಂತ ಜಾಸ್ತಿ ಮತ ಬಿಜೆಪಿ ಕ್ಯಾಂಡಿಡೇಟ್ಗೆ ಬಿದ್ದು ಓಟ್. ಅಂದ್ರೆ ಇಲ್ಲಿ ಯಾರೋ ಬಿಜೆಪಿಯನ್ನು ಹೊರತುಪಡಿಸಿ ಬೇರೆ ಪಕ್ಷದವರು ಉಪರಾಷ್ಟ್ರಪತಿ ಎಲೆಕ್ಷನ್ಗೆ ಓಟ್ ಹಾಕಿದ್ರು. ಅಂದ್ರೆ ನಾನು ನಿನಗ ಓಟ್ ಹಾಕೇನೆ ಅಂತ ತೋರಿಸಿದ್ರು ಅಂತಂದ್ರೆ ಓಟಿನ ಕೌಂಟಿಂಗ್ ಕರೆಕ್ಟ್ ಆಗಿ ಇರ್ತೈತೆ. ನಮ್ಮ ಪಕ್ಷದವ್ರು ಎಷ್ಟು, ಅವ್ರ ಪಕ್ಷದವ್ರು ಎಷ್ಟು, ಇವ್ರು ನಮ್ಮ ಪಕ್ಷದವ್ರು ನಮ್ಗೆ ಹಾಕ್ಯಾರೋ, ಅವ್ರ ಪಕ್ಷದವ್ರು ಅದಕ್ಕೆ ಹಾಕ್ಯಾರೋ ಅಂತ ಗೊತ್ತಾಗುತ್ತೆ. ಬಟ್ ಇಟ್ ಇಸ್ ಅನ್ ಕ್ಲೋಸ್ಡ್ ಬ್ಯಾಲೆಟ್, ಸೀಕ್ರೆಟ್ ಬ್ಯಾಲೆಟ್ ಅಂತ ಕರಿತೀವಿ ಇದನ್ನ, ಸೀಕ್ರೆಟ್ ಬ್ಯಾಲೆಟ್. ಯು ಕ್ಯಾನ್ ಮೇಂಟೈನ್ ದಿ ಸೀಕ್ರೆಸಿ ಆಫ್ ದಿ ವೋಟಿಂಗ್ ಸಿಸ್ಟಮ್. ಹೌದಾ? ಸೀಕ್ರೆಟ್ ಬ್ಯಾಲೆಟ್ ಇದ್ದಾಗ ನಾ ಯಾರಿಗೆ ಓಟ್ ಹಾಕೇನೆ ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಬಿಜೆಪಿ ಅವರಿಗೆ ಜಾಸ್ತಿ ಓಟ್ ಬಿದ್ದು, ಅಂದ್ರೆ ಬೇರೆ ಪಕ್ಷದವರು ಬಿಜೆಪಿ ಅವರಿಗೆ ಓಟ್ ಹಾಕಿದ್ರು. ದಟ್ ಇಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಇನ್ ಎವ್ರಿ ಎಲೆಕ್ಷನ್. ನಾವು ಮಾಡೋದು ಕೂಡ ಸೀಕ್ರೆಟ್ ಬ್ಯಾಲೆಟ್, ಸೀಕ್ರೆಟ್ ಕಾಸ್ಟಿಂಗ್ ಆಫ್ ದಿ ವೋಟ್ ಅಂತ ಹೇಳಿ. ನೀವು ಓಟ್ ಹಾಕೋ ಮುಂದೆ ನೀವು ಯಾರಿಗೆ ಓಟ್ ಹಾಕತ್ತಿದೆ ಅಂತ ನೀವು ಯಾರಿಗೂ ಹೇಳುವಂತ ಇರೋದಿಲ್ಲ, ಹೇಳಬಾರ್ದು ಕೂಡ. ದಟ್ ಇಸ್ ಅನ್ ಸೀಕ್ರೆಸಿ ಯು ಶುಡ್ ಬಿ ಮೇಂಟೈನ್ಡ್ ಇನ್ ದಿ ಎವ್ರಿ ಎಲೆಕ್ಷನ್. ಹೌದಾ? EVM ನೀವು ಓಟ್ ಹಾಕಕ್ ಹೋದಾಗ ಕೂಡ ನಾನು ನಿಮಗೆ ಓಟ್ ಹಾಕಿ ನೀವು ನೋಡ್ಬರಿ ಅಂತೇಳಿ ಯಾರು ಹೇಳ್ತಾರೆ, ಅದ್ರ ಮುಂದೆ ಹಿಂಗೆ ಕಟ್ಟಿರ್ತಾರೆ, ಮರಿ ಮಾಡಿರ್ತಾರೆ. ಅಂದ್ರೆ ನೀವು ಓಟ್ ಹಾಕೋದು ಯಾರಿಗೆ ಅಂತೇಳಿ ಗೊತ್ತಾಗಬಾರ್ದು. ಹೌದಾ? ದ್ಯಾಟ್ ಮಚ್ ಆಫ್ ಸೀಕ್ರೆಸಿ ಶುಡ್ ಬಿ ಮೇಂಟೈನ್ಡ್ ಇನ್ ಎವ್ರಿ ಎಲೆಕ್ಷನ್. ಹೌದಾ? ಆದ್ರೆ ಈ ರಾಷ್ಟ್ರಪತಿ ಚುನಾವಣೆಯಲ್ಲಿ ಕೂಡ ಸೀಕ್ರೆಸಿಯನ್ನು ಮೇಂಟೈನ್ ಮಾಡ್ತಾರೆ. ಯಾರಿಗೆ ಓಟ್ ಹಾಕ್ಯಾರೋ ಅಂತ ಗೊತ್ತಾಗೋದಿಲ್ಲ. ಅದನ್ನ ಆರ್ಟಿಕಲ್ 55 ಕ್ಲಿಯರ್ ಮಾಡ್ತೈತಿ. ಏನಂತೇಳಿ, ಸೀಕ್ರೆಟ್ ಬ್ಯಾಲೆಟ್ ಮೂಲಕನೇ ಎಲೆಕ್ಷನ್ ನಡಿಬೇಕು. ಆಮೇಲೆ ಕೌಂಟಿಂಗು ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಮೂಲಕ ನಡಿಬೇಕು. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಹೆಂಗ, STV ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಏನ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ವರ್ಡ್ ಅನ್ನ ಬರಿತೀವಿ, 1971 ಪಾಪ್ಯುಲೇಷನ್ ಅನ್ನ ಲಿಮಿಟ್ ಮಾಡಬೇಕು ಅಂತೇಳಿ ಕ್ಯಾಲ್ಕುಲೇಷನ್ ಮಾಡೋ ಮುಂದೆ ನೋಡಿದ್ವಿ. ಏನು 1971 ಇರುವಂತೆ ರಾಜ್ಯಗಳ ಜನಸಂಖ್ಯೆಯನ್ನ ಕೌಂಟ್ ಮಾಡಬೇಕು, ಡಿವೈಡೆಡ್ ಬೈ ವೋಟ್ ಸೀಟ್ಗಳ ಸಂಖ್ಯೆನೂ ಕೂಡ 1971 ಅಂತಾನೆ ಇರಬೇಕು ಅಂತೇಳಿ. ಬಿಕಾಸ್ ಆಫ್ ವಾಟ್? 1971 ಅಂತಾನೆ ಯಾಕೆ ಇರಬೇಕು ಅಂತಂದ್ರೆ 1971 ಪಾಪ್ಯುಲೇಷನ್ ಕಂಟ್ರೋಲ್ ಸ್ಕೀಮ್ಗಳೆಲ್ಲ ಬಂದು, ಜನಸಂಖ್ಯಾ ನಿಯಂತ್ರಣ ಯೋಜನೆಗಳೆಲ್ಲ ಬಂದು. ಹೌದಾ? ಚಿಕ್ಕ ಕುಟುಂಬ, ಚಕ್ಕ ಕುಟುಂಬ, ಆರ್ತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ. ಆಮೇಲೆ ಈಗ ಸದಕನ ಟ್ರೆಂಡ್, ಹೆಣ್ಣಿರಲಿ ಗಂಡಿರಲಿ ಮಗು ಒಂದೇ ಇರಲಿ, ಅದು ಸಾಕ್ಷರ ಆಗಿರಲಿ ಅಂದ್ರೆ ಕಲ್ತವ್ರು ಇರಲಿ ಅಂತೇಳಿ ಈ ರೀತಿ ಎಲ್ಲ ಬಂದ್ವು. ಈ ಪಾಪ್ಯುಲೇಷನ್ ಕಂಟ್ರೋಲ್ ನಲ್ಲಿ ಉತ್ತರದ ರಾಜ್ಯಗಳು, ಭಾರತದಲ್ಲಿ ಇರ್ತಕ್ಕಂಥ ಉತ್ತರದ ರಾಜ್ಯಗಳು ಏನ್ ಮಾಡಿದ್ವು ಅಂದ್ರೆ ಪಾಪ್ಯುಲೇಷನ್ ಕಂಟ್ರೋಲ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿಲ್ಲ. ಹೀಗಾಗಿ ಅವರ ಜನಸಂಖ್ಯೆ ಜಾಸ್ತಿ ಆಯ್ತು. ಆಮೇಲೆ ದಕ್ಷಿಣದ ರಾಜ್ಯಗಳು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿದ್ವು, ಪಾಪ್ಯುಲೇಷನ್ ಬೆಳವಣಿಗೆಯನ್ನು ನಿಯಂತ್ರಣ ಮಾಡಿದ್ವು. ಹೀಗಾಗಿ ಇವರ ಜನಸಂಖ್ಯೆ ಕಡಿಮೆ ಆಯಿತು. ಆದ್ರೆ ಪ್ರೋಪ್ರಾಷನಲ್ ರಿಪ್ರೆಸೆಂಟೇಷನ್, ಪ್ರಮಾಣಕ್ಕೆ ಅನುಗುಣವಾಗಿ ಪ್ರತಿನಿಧಿತ್ವವನ್ನು ಕೊಟ್ಟರೆ ಅಂತಂದ್ರೆ ಅವ್ರ ಪ್ರತಿನಿಧಿತ್ವ ಜಾಸ್ತಿ ಆಗ್ತೈತಿ. ಬಿಕಾಸ್ ಆಫ್ ವಾಟ್? ದೇ ಹ್ಯಾವ್ ದಿ huge number of the population, hence automatically their representation value will be high. Then south states have the low representation. This is an mockery on the democracy. ಹೌದಾ? ಇದೊಂದು ರೀತಿ ಅಪಹಾಸ್ಯ ಮಾಡಿದಂಗೆ ಆಗೈತಿ ಪ್ರಜಾಪ್ರಭುತ್ವದ ಮೇಲೆ. ಯಾರ ಜನಸಂಖ್ಯೆ ಜಾಸ್ತಿ ಇರ್ತೈತೋ ಅವರಿಗೆ ಪ್ರತಿನಿಧಿತ್ವ ಜಾಸ್ತಿ ಸಿಗೋದಾದ್ರೆ ನಾವು ಜನಸಂಖ್ಯೆನ ಜಾಸ್ತಿ ಮಾಡ್ತೀವಿ ಅಂತಾರೆ ಇವರು. ಹಾಗಾದ್ರೆ ಸಂಪನ್ಮೂಲಗಳ ಪರಿಸ್ಥಿತಿ ಏನಾಗಬೇಕು? ಅದಕ್ಕೆ 1971 ಏನ್ ಮಾಡಿದ್ರು ಅಂತಂದ್ರೆ ಜನಸಂಖ್ಯೆ ನಿಯಂತ್ರಣ ಕಾನೂನುಗಳೆಲ್ಲ ಜಾರಿಗೆ ಬಂದವು. ಇಂದಿರಾ ಗಾಂಧಿ ನಸಬಂದಿ ಕಾರ್ಯಕ್ರಮ ಅಂತ ಕರಿತಿದ್ರು ಅದನ್ನ. ನಾವು ಹಂಗ ಅನ್ನೋದಿಲ್ಲ, ಇಂದಿರಾ ಗಾಂಧಿ ಅವರು ಸ್ಟಾರ್ಟ್ ಮಾಡಿದ್ರು ಅಂತ. ಕರ್ಕೊಂಡೋಗಿ ನರ ಕಟ್ ಮಾಡ್ತಿದ್ರು ಮಕ್ಕಳಾಗಲಾರ್ದಂಗ. ಅಲ್ಲೇ ಬಂದು ಟೊಬ್ಯಾಕ್ಟಮಿ, ವಾಸಾಕ್ಟಮಿ ಅಂತೇಳಿ 2 ರೀತಿ ಪದ್ಧತಿಗಳು ಬಂದ್ವು. ಹೆಣ್ಮಕ್ಳಿಗೂ ಗಂಡ್ಮಕ್ಳಿಗೂ ಕೂಡ ನರ ಕಟ್ ಮಾಡ್ತಿದ್ರು. ನಿನ್ಗೊಂದು ಮಗು ಆಗೈತೆ ಸಾಕ್ ಬಾ ಅಂತೇಳಿ. ಈಗ ಹಂಗಿಲ್ಲ, ಮನವೊಲಿಸಿ ಅವ್ರಿಗೆ ಜನಸಂಖ್ಯೆ ನಿಯಂತ್ರಣವನ್ನು ಮಾಡ್ರಿ ಅಂತ ಹೇಳ್ತಾರೆ. ಅವ್ರದ್ದು ಎಷ್ಟು ಮನವೊಲಿತೈತಿ ಯಾರಿಗೆ ಗೊತ್ತು. ಇರ್ಲಿ, ಅದೇನಾರ ಇರ್ಲಿ. ಇದು ಆರ್ಟಿಕಲ್ 53 ಸಬ್ ಕ್ಲಾಸ್ 3 ಏನ್ ಹೇಳ್ತೈತಿ? ಸೀಕ್ರೆಟ್ ಬ್ಯಾಲೆಟ್ ಅನ್ನ ಮೇಂಟೈನ್ ಮಾಡಬೇಕು, ಜೊತೆಗೆ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಮೂಲಕ ನೀವು ಏನ್ ಮಾಡಬೇಕು? ಕೌಂಟ್ ಮಾಡಬೇಕು ಅಂತೇಳಿ. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಅಂತಂದ್ರೆ ಅದ್ರದೊಂದು ದೊಡ್ಡ ಟಾಪಿಕ್ ಐತಿ. ಅದು ತಿಳಿಬೇಕು ಅಂತಂದ್ರೆ ಅದಕ್ಕೊಂದು 60 ತಾಸು ಬೇಕಾಗ್ತೈತಿ. ಅದಕ್ಕೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಹೆಂಗೆ ಕೌಂಟ್ ಮಾಡ್ತಾರೆ, ರಾಷ್ಟ್ರಪತಿ ಎಲೆಕ್ಷನ್ಗಳಲ್ಲಿ ಹೆಂಗೆ ಏನೇನು ನಡೀತೈತಿ ಅಂತೇಳಿ. ಹೌದಾ? ಇದ್ರಾಗಿರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ಒಂದು ಪ್ರೋಪ್ರಾಷನಲ್ ರಿಪ್ರೆಸೆಂಟೇಷನ್ ಕರೆಕ್ಟ್ ಆಗಿರಬೇಕು, ಯೂನಿಫಾರ್ಮಿಟಿ ಥ್ರೂಟ್ ಇಂಡಿಯಾ ಯೂನಿಫಾರ್ಮಿಟಿ ಕರೆಕ್ಟ್ ಆಗಿರಬೇಕು, ಯೂನಿಫಾರ್ಮಿಟಿ ಇರಬೇಕು, ಒಂದೇ ಸಮಾನತೆ ಇರಬೇಕು. ಎಲ್ಲಿ? ಕಾಸ್ಟಿಂಗ್ ಆಫ್ ದಿ ವೋಟ್ ಇನ್ ದಿ ಪ್ರೆಸಿಡೆಂಟ್ ಎಲೆಕ್ಷನ್ ಅಂತ. ಹೌದಾ? ಅದನ್ನ ಯೂನಿಫಾರ್ಮಿಟಿ ಮೇಂಟೈನ್ ಮಾಡುವ ಸಲುವಾಗಿ ಓಟಿನ ಮೌಲ್ಯವನ್ನು ನಿರ್ಧಾರ ಮಾಡಬೇಕು. ಓಟಿನ ಮೌಲ್ಯವನ್ನು ನಿರ್ಧಾರ ಮಾಡುವಾಗ MLA ಓಟಿನ ಮೌಲ್ಯ ಮತ್ತು MP ಓಟಿನ ಮೌಲ್ಯ ನಿರ್ಧಾರ ಮಾಡ್ತಾರೆ. ಅದರ ಫಾರ್ಮುಲಾನು ನಾನು ನಿಮಗೆ ಹೇಳಿದೆ. ಆಮೇಲೆ ಆರ್ಟಿಕಲ್ 55 ಸಬ್ ಕ್ಲಾಸ್ 3 ಏನ್ ಹೇಳ್ತೈತಿ ಅಂತಂದ್ರೆ, ಸೀಕ್ರೆಟ್ ಬ್ಯಾಲೆಟ್ ಮೂಲಕ ಎಲೆಕ್ಷನ್ ನಡೀಬೇಕು. ಆಮೇಲೆ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಸಿಸ್ಟಮ್ ಅನ್ನು ನಾವು ಅನುಸರಿಸಬೇಕು ಅಂತ ಹೇಳ್ತೈತಿ. ದಿಸ್ ಇಸ್ ಅನ್ ಮ್ಯಾನರ್ ಆಫ್ ದಿ ಕಂಡಕ್ಟ್ ದಿ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ ಅಂತ. ಹೌದಾ? ಆರ್ಟಿಕಲ್ 55 ಹೆಡ್ಡಿಂಗ್ ಏನೈತಿ ಅಂತಂದ್ರೆ, ರಾಷ್ಟ್ರಪತಿ ಚುನಾವಣೆಯ ಮ್ಯಾನರ್ ಬಗ್ಗೆ, ಪದ್ಧತಿಯ ಬಗ್ಗೆ ಹೇಳ್ತೈತಿ. ಹೌದಾ? ಇದಿಷ್ಟು ಮಾಹಿತಿ ಆರ್ಟಿಕಲ್ 55 ಬಗ್ಗೆ. ಇದರಲ್ಲಿ ನೀಡಲಾಗಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತಿ, ತಿಳಿದೈತಿ ಅಂತ ಅನ್ಕೊಂತೀನಿ. ತಿಳಿದಿತ್ತು ಅಂತಂದ್ರೆ ನಮ್ಮ ಚಾನಲ್ ಅನ್ನ ಎಲ್ಲರಿಗೂ ಶೇರ್ ಮಾಡ್ರಿ, ವಿಡಿಯೋನ ಶೇರ್ ಮಾಡ್ರಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಲೈಕ್ಸು ಕಮೆಂಟು ಓಪನ್ ಇರ್ತವೆ, ಲೈಕ್ಸು ಕಮೆಂಟ್ ಮಾಡ್ರಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ STV ಬಗ್ಗೆ ಹೇಳೋಣ. ಮೋಸ್ಟ್ಲಿ ಕನ್ನಡದೊಳಗೆ ಯಾವುದು ಬಂದಿಲ್ಲ ಅನಿಸುತ್ತೆ STV ಬಗ್ಗೆ, ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಸಿಸ್ಟಮ್ ಬಗ್ಗೆ. ಅದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ, ಮುಂದಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿನೇ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.